ನಿರ್ಮಲಾ ಸೀತಾರಾಮನ್ ಅವರ ಹತ್ರ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 17,000 ಕೋಟಿ ರೂಪಾಯಿ ನಮ್ಮ ಬರ ಪರಿಹಾರ ಇನ್ನೂ ಸಿಕ್ಕಿಲ್ಲ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಂತ. ಈಗ ನೋಡಿದ್ರೆ 17,000 ಕೋಟಿ ಅಲ್ಲ 17 ಕೋಟಿ ಕೊಟ್ಟಿದ್ದಾರಂತೆ. ಹಾಗಂತ ರಾಜ್ಯ ಸರ್ಕಾರ ಕೊಟ್ಟದ್ದಲ್ಲ, ಇದು ಕೋಟಿ ಕೋಟಿ ವಂಚನೆ ಮಾಡಿರುವಂಥ ಸುದ್ದಿ. ನಿರ್ಮಲಾ ಸೀತಾರಾಮನ್ ಹೆಸರಿನಲ್ಲಿ ವಿತ್ತ ಸಚಿವೆ, ಅರ್ಥ ಸಚಿವೆ, ಇದು ಕೋಟಿ ಕೋಟಿ ವಂಚನೆ ಮಾಡಿರುವ ರೋಚಕ ಸ್ಟೋರಿ. ವಂಚನೆ ಮಾಡಿರೋದು ಅಂತಿಂಥವರಲ್ಲ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೆಸರಲ್ಲಿ ಪಂಗನಾಮ. ನಮ್ಮ ಟ್ರಸ್ಟ್ಗೆ 17 ಕೋಟಿ ಹಾಕಿದ್ದಾರೆಂದು ಮಹಾವಂಚನೆ. ಅಬಾಬಾಬಾಬಾ, ನಿರ್ಮಲಾ ಸೀತಾರಾಮನ್ ಹಣ ಟ್ರಾನ್ಸ್ಫರ್ ಮಾಡಿದ್ದಾಗಿ ಮೋಸ. ತಮಿಳುನಾಡು ಮೂಲದ ಪವಿತ್ರ ಎಂಬಾಕೆಯಿಂದ ಅಪವಿತ್ರ ಕಾರ್ಯ, ಅದು ಕೂಡ ವಿತ್ತ ಸಚಿವೆ, ಈ ಹಿಂದೆ ರಕ್ಷಣಾ ಸಚಿವೆಯಾಗಿದ್ದಂತಹ, ಅರ್ಥ ಸಚಿವೆಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಹೆಸರಲ್ಲಿ 17 ಕೋಟಿ ರೂಪಾಯಿ ಪಂಗನಾಮ. ತಮಿಳುನಾಡು ಮೂಲದ ಪವಿತ್ರ ಅವರು. ಬನ್ನಿ ಇದರ ಬಗ್ಗೆ ಅಲ್ವಾ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಅಲ್ವಾ, ಏನು ಸಿದ್ದರಾಮಯ್ಯನವರು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಇಲ್ಲಿ ನೋಡಿದ್ರೆ 17 ಕೋಟಿ ಬಂತಂತೆ, ತಮಿಳುನಾಡು ಮೂಲದವರು ಮೋಸ ಮಾಡಿದ್ದಾರೆ ಅಂತೇಳಿ. ನೋಡಿ ಪಾಪ ನಮ್ಮ ಬಾಗಲಕೋಟೆಯವರಲ್ಲಿ ಎಷ್ಟು ಒಳ್ಳೆಯವರು. 17 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತ. ಹೆಂಗೆ ಈ ಸ್ಟೋರಿ ನೋಡೋಣ. ಲೋನ್ ಕೊಡ್ತೇವೆ ಅಂತೇಳಿ ಹಣ ಪೀಕಿದ ಮಹಿಳೆ ಆ್ಯಂಡ್ ಗ್ಯಾಂಗ್. ಒಬ್ಬೊಬ್ಬರಿಂದ 5,000ದಿಂದ 25,000 ರೂಪಾಯಿವರೆಗೆ ವಸೂಲಿ. ಕೆಲ ಮಹಿಳೆಯರಿಂದ 1 ಲಕ್ಷ ಕೂಡ ಪೀಕಿರುವ ಕಿರಾತಕರು. ಅಪ್ಪಪ್ಪ, ಈ ಹಣದ ರಾಶಿ ಒಮ್ಮೆ ನೀವು ನೋಡ್ಬಿಡಿ. ಯಾಕೆಂದ್ರೆ ಇಷ್ಟೊಂದು ಹಣ ನೋಡಿದ್ರೆ ಎಂತವರಿಗೂ ಕೂಡ ಆಸೆ ಹುಟ್ಟದೇ ಇರೋದು. ಹೀಗೆ ಕಂತೆ ಹಣದ ರಾಶಿ ಹಾಗೂ ನಕಲಿ ದಾಖಲೆ ತೋರಿಸಿ ಅಮಾಯಕ ಮಹಿಳೆಯರಿಗೆ ಕೋಟಿ ಕೋಟಿ ವಂಚಿಸಿರುವ ನಯ ವಂಚಕಿ ಹಾಗೂ ಆಕೆಯ ಟೀಮ್. ಈ ಕೇಸ್ ಬೆಳಕಿಗೆ ಬಂದಿದ್ದು ಆನೇಕಲ್ನ ಅತ್ತಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ. ಹೀಗೆ ಫೋಟೋದಲ್ಲಿ ಪೋಸ್ ಕೊಡ್ತಿದ್ದಾಳಲ್ಲ, ಈಕೆ ಅಂತಿಂತವಳಲ್ಲ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಟ್ರಸ್ಟ್ಗೆ 17 ಕೋಟಿ ನೀಡಿದ್ದಾರೆ. ಅದನ್ನ ನಾನು ಲೋನ್ ಮೂಲಕ ನಿಮಗೆ ನೀಡುತ್ತೇನೆ. 10 ಲಕ್ಷ ಲೋನ್ ನೀಡಿದ್ರೆ 5 ಲಕ್ಷ ಮಾತ್ರ ವಾಪಸ್ ಕಟ್ಟಬೇಕು. 5 ಲಕ್ಷ ನಿಮಗೆ ಸಬ್ಸಿಡಿ ಬರುತ್ತೆ. ಲೋನ್ ನಿಮಗೆ ಅಪ್ರೂವಲ್ ಆಗಬೇಕಾದ್ರೆ ಮೊದಲು 5,000 ಕಟ್ಟಬೇಕು ಅಂತ ಹೇಳಿ ಒಂದೊಂದು ಊರಿನಲ್ಲಿ 100 ಜನ ಮಹಿಳೆಯರಿಂದ ಹಣ ಲಪಟಾಯಿಸಿದ್ದಾಳೆ. ನಾವು ಮೇಕ್ ಇನ್ ಇಂಡಿಯಾದ ಅಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಅವ್ರು ಫಸ್ಟ್ ಬಂದು ನಮ್ಮನ್ನು ಅಲ್ಲಿ ಈ ಥರ 5 ಮಿಷನಲ್ಲಿ 50 ಜನ ಕೆಲಸ ಮಾಡ್ತಾಯಿದ್ದೀರಾ, ನಾನು ಒಬ್ಬೊಬ್ರಿಗೂ 5 ಮಿಷಿನ್ ಕೊಡ್ತೀನಿ, ನನಗೆ 10 ಲಕ್ಷ ಲೋನ್ ಕೊಡ್ತೀನಿ, ನೀವು 25,500 ರೂಪಾಯಿ ಥರ ಅಮೌಂಟ್ ಕಟ್ಟಿ ನನಗೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಮಾತಾಡಿಸಿ ಕೂರ್ಸ್ ಮೀಟಿಂಗ್ ಮಾಡಿ ಎಲ್ಲರ ಹತ್ರ ಒಪಿನಿಯನ್ ಎಲ್ಲರೂ ತಗೊಂಡು ಆಯಮ್ಮ ದುಡ್ಡು ಕಟ್ಸ್ಕೊಂಡು ಹೋದ್ರು ಸರ್. ಒಂದು 200 ಜನದ ಕಟ್ಟಿದ್ದೀವಿ ಸರ್ ನಾವೆಲ್ಲರೂ. ಇನ್ನು ಹೊಸೂರಿನಲ್ಲಿ ಟ್ರಸ್ಟ್ ಹೆಸರಿನಲ್ಲಿ ಕಚೇರಿ ತೆರೆದಿದ್ದ ಈ ಮಹಾವಂಚಕಿ ಪವಿತ್ರ ಹಾಗೂ ಆಕೆಯ ತಂಡ ಆನೇಕಲ್, ಸೂರ್ಯನಗರ, ಅತ್ತಿಬೇಲೆ, ಬೊಮ್ಮನಹಳ್ಳಿ, ಹೊಸಕೋಟೆ ಭಾಗದಲ್ಲಿ ಅಮಾಯಕ ಮಹಿಳೆಯರನ್ನ ವಂಚಿಸಿದೆ. ನಿಮಗೆ ನಮ್ಮ ಟ್ರಸ್ಟ್ ಮೂಲಕ ವ್ಯಾಪಾರ ಹಾಗೂ ಗುಡಿ ಕೈಗಾರಿಕೆ ಮಾಡಲು ಲೋನ್ ಕೊಡುತ್ತೇನೆ ಅಂತೇಳಿ ವಿತ್ತ ಸಚಿವರ ನಕಲಿ ಪತ್ರ ಹಾಗೂ ತನ್ನ ಖಾತೆಯಲ್ಲಿ ಕೋಟಿ ಕೋಟಿ ಹಣ ಇರುವ ಸ್ಕ್ರೀನ್ ಶಾಟ್ಗಳನ್ನು ತೋರಿಸಿ ಅಮಾಯಕ ಮಹಿಳೆಯರಿಂದ ಕೋಟಿ ಕೋಟಿ ಹಣ ಲಪಟಾಯಿಸಿ ಈಗ ಹಣ ಕೊಡದೆ ಕೇಳಿದವರಿಗೆ ಬೆದರಿಕೆ ಹಾಕುತ್ತಿದ್ದಾಳೆ ಈ ಮಹಾವಂಚಕಿ ಪವಿತ್ರ ಹಾಗೂ ಗ್ಯಾಂಗ್. ಈ ಥರ ನಿರ್ಮಲಾ ಸೀತಾರಾಮನ್ ಡಾಕ್ಯುಮೆಂಟ್ ತೋರಿಸೋದು, ಇದು ಡಾಕ್ಯುಮೆಂಟ್ಸು ನಮಗೆ ಆಗಿದೆ, ರಿಲೀಸ್ ಬಂದಿದೆ, ಅಕೌಂಟ್ ಬಂದಿದೆ. ಇನ್ನೊಂದು ಅವಳ ಹತ್ರ ಸ್ಪೆಷಲ್ ಏನಂದರೆ ಮೊಬೈಲ್ ಫೇಕ್ ಆ್ಯಪ್ ಇಟ್ಕೊಂಡಿರೋಲ್ಲ ಸರ್. ಲಾಗಿನ್ ಮಾಡಿದ್ರೆ ಅಲ್ಲಿ ದುಡ್ಡಿರೋ ಥರ ತೋರಿಸುತ್ತೆ. ನಮ್ಗೆ ಅದು ಸಡನ್ನಾಗಿ ಅವಳಿಗೆ ಲಾಗಿನ್ ಮಾಡಿ ತೋರಿಸಿದಾಗ ನಮ್ಗೆ ಆ ಮೈಂಡ್ ಪ್ರೆಸೆಂಟಿಗೆ ಏನೋ ದುಡ್ಡಿರೋ ಥರ ಫೀಲ್ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಮೀರಿ ಅವಳ ಬಗ್ಗೆ ಗೊತ್ತಾಗಿ ಏನೋ ಕೇಳೋಕೆ ಹೋದರೆ ಥ್ರೆಟ್ನಿಂಗ್ ಜಾಸ್ತಿ ಇದೆ. ನೀನು ಬಂದು ನೋಡು, ನೀನು ಹೆಂಗೆ ಹೋಗ್ಬಿಡ್ತೀಯ ವಾಪಸ್ಸು, ಆ ಥರ ಥ್ರೆಟ್ನಿಂಗ್ ಕೊಡ್ತಾಳೆ ಸರ್. ಇನ್ನು ಈ ಮಹಾವಂಚಕಿ ಮಾಡಿರುವ ವಂಚನೆ ಅಂತಿದ್ದದಲ್ಲ. ಈಗಾಗಲೇ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈಕೆ ವಿರುದ್ಧ ದೂರು ದಾಖಲಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ಹೊರಬಂದಿದ್ದಾಳೆ. ಆದರೆ ಈಕೆ ವಂಚಕತನ ಮಾತ್ರ ಮುಂದುವರೆದಿದ್ದು ಆನೇಕಲ್ನಲ್ಲಿ ಮಾತ್ರ ಅಲ್ಲದೆ ಸಾಕಷ್ಟು ಕಡೆ ಇದೇ ರೀತಿ ಪವಿತ್ರ ಹಾಗೂ ಆಕೆಯ ಇಡೀ ಕುಟುಂಬ ಇದೇ ರೀತಿ ವಂಚನೆ ಮೂಲಕ ಕೋಟಿ ಕೋಟಿ ಹಣವನ್ನ ವಂಚಿಸಿದ್ದು ಈಗ ಹಣ ಕಳೆದುಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ಹಣ ಮಾಡುವ ನೆಪದಲ್ಲಿ ಅಮಾಯಕ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸುಳ್ಳಿನ ಕಂತೆಯನ್ನೇ ತೆರೆದಿದ್ದ ಈಕೆ
ನಕಲಿ ದಾಖಲೆ ಹಾಗೂ ಹಣದ ಕಂತೆ ವಿಡಿಯೋಗಳನ್ನ ತೋರಿಸಿ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಒಂದು ಪ್ರಶ್ನೆ, ಮೋಸ ಹೋಗೋರು ಎಲ್ಲಿ ತನಕ ಇರ್ತಾರೋ, ಮೋಸ ಮಾಡೋರು ಅಲ್ಲಿ ತನಕ ಇರ್ತಾರೆ. ಆದ್ರೆ ಇಷ್ಟಿಷ್ಟ ಬನ್ನಿ, ನಮ್ಮ ನವೀನ್ ಇದ್ದಾರೆ. ಏನ್ರಿ ನವೀನ್, ಆನೇಕಲ್ನಲ್ಲಿ ಆನೆ ಅಷ್ಟು ದೊಡ್ಡ ಮೋಸ ಆಗಿದೆ. ಇದು ಹೆಂಗಾಗುತ್ತೆ ಇದು? 17 ಕೋಟಿ ಅಲ್ಲ, ಹೆಂಗೆ ರೀ? ಯಾರೊಬ್ಬರು ನಂಬೋದಿಲ್ಲ, ಅದು ಹೆಂಗೆ ನಂಬಿಡ್ತಾರೆ, ಹೆಂಗೆ ನಂಬಿಸ್ತಾರೆ? ಹೆಂಗೆ ನನಗೆ ಕತೆ ಹೇಳಿ, ಅದು ಹೆಂಗೆ ಮಾಡ್ತಾರೆ ಅಂತ. ಜಯಪಾಲ್ ಶೆಟ್ರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ತಮಿಳುನಾಡಿನ ಹೊಸೂರಲ್ಲಿ ನಮ್ಮದೊಂದು ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಒಂದು ಟ್ರಸ್ಟ್ಗೆ ಕೇಂದ್ರ ಸರ್ಕಾರದಿಂದ ನಮಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು 17 ಕೋಟಿ ಹಣವನ್ನು ನಮ್ಮ ಟ್ರಸ್ಟ್ಗೆ ನೀಡಿದ್ದಾರೆ. ಅದನ್ನು ನಾವು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇವರು ಒಂದಷ್ಟು ಈ ಸಣ್ಣ ಗುಡಿ ಕೈಗಾರಿಕೆ ಮಾಡುವಂಥ ಮಹಿಳೆಯರು ಮತ್ತು ಮನೆಯಲ್ಲಿ ಸಂಡಿಗೆ, ಹಪ್ಪಳ, ಈ ರೀತಿ ಏನು ಮನೆಯಲ್ಲಿ ಒಂದಷ್ಟು ಕೈಗಾರಿಕೆಗಳನ್ನು ಮಾಡ್ಕೊಂಡಿರ್ತಾರೆ, ಅವ್ರನ್ನ ಈಗಾಗಲೇ ಏನು ಮೇಕ್ ಇನ್ ಇಂಡಿಯಾ ಮೂಲಕ ಮೋದಿಯವರು ಒಂದಷ್ಟು ಲೋನನ್ನು ಏನು ಕೊಟ್ಟಿದ್ರು, ಅಂದರೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಲೋನ್ ಕೊಡ್ತಿದ್ದಾರೆ, ಅಂಥವ್ರನ್ನ ಇವರು ಹುಡುಕಿ ಟಾರ್ಗೆಟ್ ಮಾಡಿದ್ದಾರೆ. ಅಂತಂದರೆ ಅವ್ರಿಗೆ ಆಸೆ ಹುಟ್ಟಿಸಿ, ನೀವು ಕೇವಲ ಈ ಒಂದು ಹಪ್ಪಳ ಸಂಡಿಗೆಯನ್ನು ಸಣ್ಣ ಮಷೀನಲ್ಲಿ ಇಟ್ಕೊಂಡು ಎಷ್ಟು ದಿವಸ ಮಾಡ್ತೀರಾ, ನಿಮಗೆ ಇನ್ನೊಂದಷ್ಟು ಲೋನ್ಗಳನ್ನು ನಾವು 10 ಲಕ್ಷ, 15 ಲಕ್ಷ, 20 ಲಕ್ಷ ಲೋನ್ ಕೊಡ್ತೀವಿ, ಆದರೆ ಇದರಲ್ಲಿ ಅರ್ಧ ಲೋನನ್ನು ಮಾತ್ರ ನೀವು ಕಟ್ಟಬೇಕು, ಉಳಿದಂತೆ 10 ಲಕ್ಷ ಇದ್ದರೆ 5 ಲಕ್ಷ ನಿಮಗೆ ಸಬ್ಸಿಡಿಯಾಗಿ ನಾವು ಕೊಡ್ತೀವಿ. ಆದರೆ ಇದಕ್ಕೆ ಮುಂಚಿತವಾಗಿ ನೀವು 5 ರಿಂದ 25 ಸಾವಿರದವರೆಗೆ ಹಣವನ್ನು ಮುಂಚಿತವಾಗಿ ಕಟ್ಟಬೇಕಂತೇಳಿ ಸುಮಾರು 2019ರಿಂದ ಇಲ್ಲಿಯವರೆಗೆ ಆನೇಕಲ್ ತಾಲೂಕು, ಹೊಸಕೋಟೆ, ಬೊಮ್ಮನಹಳ್ಳಿ, ಸೂರ್ಯನಗರ, ಚಂದಾಪುರ ಈ ಭಾಗದಲ್ಲಿ ಎಲ್ಲರಿಂದ ಸಾಕಷ್ಟು ಜನ ಮಹಿಳೆಯರಿಂದ ಏನು ಹಣವನ್ನು ಕಟ್ಟಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಚಾಲಕಿ ವಂಚಕಿ ಪವಿತ್ರ ಏನು ಮತ್ತು ಇವ್ರ ತಂಡ ಏನಿತ್ತು, ಇವರ ಇಡೀ ಫ್ಯಾಮಿಲಿಯವರು ಒಂದಷ್ಟು ಜನ ಮಹಿಳೆಯರು ಸೇರಿಕೊಂಡು ಒಂದಷ್ಟು ಜನ ಪುಡಿ ರೌಡಿಗಳನ್ನು ಕೂಡ ಜೊತೆಗೆ ಇಟ್ಕೊಂಡಿರೋದು ಇವಾಗ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ, ಯಾರಾದರೂ ಈಗ 2019ರಿಂದ ಹಣ ಕಟ್ಟಿದವರು ಏನಾದರೂ ನೀವು ನಮ್ಮ ಹಣ ಕೇಳಕ್ಕೆ ಬಂದರೆ ಅವ್ರಿಗೆ ಬೆದರಿಕೆ ಒಡ್ಡೋದು, ಹೊಸೂರಿಗೆ ಬನ್ನಿ ನಿಮ್ಮನ್ನು ಅಲ್ಲಿ ಸಾಯಿಸ್ತೀವಿ ಅನ್ನೋದು, ಈ ರೀತಿ ಬೆದರಿಕೆ ಒಡ್ಡೋದನ್ನು ಮಾಡ್ಕೊಂಡು ಬಂದಿದ್ರು. ಇದರಿಂದಾಗಿ ಏನು ಮಾಡಿದ್ರು, ಈ ವಂಚನೆಗೊಳಗಾದವರು ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಿ ಸುಮಾರು 2 ವರ್ಷದಿಂದ ತಳ್ಕೊಂಡು ಬಂದಿದ್ರು, ಪೊಲೀಸ್ ಠಾಣೆಗೆ ಹೋಗದೆ. ಆದರೆ ಈ ಮಹಿಳೆ ಏನು ಮಾಡಿದಾಳೆ ಅಂತ ಹೇಳಿದ್ರೆ, ಕೇವಲ ಒಂದು ಊರಿಗೆ ಹೋದ ಸಂದರ್ಭದಲ್ಲಿ ಒಬ್ಬರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಹೋದಾಗ ಸುಮಾರು ನೀವು ಕೇವಲ ಒಬ್ಬರೇ ಇದ್ದರೆ ಒಬ್ಬರಿಗೆ ಲೋನ್ ಕೊಟ್ಟರೆ ನಮಗೆ ಬೇಗ ಅಪ್ರೂವಲ್ ಆಗೋದಿಲ್ಲ, ನೀವು ಒಂದು ತಂಡ ಮಾಡ್ಕೊಳ್ಳಿ, ಆ ಒಂದು ತಂಡದಲ್ಲಿ 25ರಿಂದ 30 ಜನ ಒಟ್ಟಾಗಿ ನೀವೊಂದು 30 ಜನಕ್ಕೂ ಸೇರಿದ್ರೆ ನಾವು ಬೇಗ ಲೋನನ್ನು ಕೊಡ್ಬೋದು ಅಂತೇಳಿ ಆ 30 ಜನರಿಂದ 15ರಿಂದ 20 ಸಾವಿರ ರೂಪಾಯಿ ಹಣವನ್ನು, ಅಂತಂದರೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ 2 ಮಹಿಳೆಯರಿಂದ 1.25 ಕೋಟಿ, ಜೊತೆಗೆ ಆ ಒಂದು ತಂಡದ ಆ ಮುಖ್ಯಸ್ಥರು ಏನಾಗಿದ್ರು ಆ ಮಹಿಳೆಯಿಂದ, ಜೊತೆಗೆ ಅತ್ತಿಬಲೆಯಲ್ಲಿ ನಿನ್ನೆ ಕಂಪ್ಲೇಂಟನ್ನು ಏನು ಕೊಟ್ಟಿದ್ದಾರೆ ಆ ಮಹಿಳೆಯರಿಂದ 1,70,00,000 ಒಬ್ಬರಿಂದ, 1,63,00,000 ಒಬ್ಬರಿಂದ, ಅಂತಂದರೆ ಆ ಟೀಮಿಂದ ವಸೂಲಿ ಮಾಡಿದ್ದಾಳೆ ಈಕೆ. ಸುಮಾರು ಈಗ ಏನು ಬಹಿರಂಗಗೊಂಡಿರುವ ಪ್ರಕರಣದಲ್ಲೇ, ಅಂತಂದರೆ ಏನು ಪೊಲೀಸ್ ಠಾಣೆಗೆ ದೂರು ದಾಖಲು ಆಗಿರುವ ಪ್ರಕರಣದಲ್ಲೇ ಸುಮಾರು 6 ರಿಂದ 7 ಕೋಟಿ ಹಣವನ್ನು ಈಕೆ ವಂಚನೆ ಮಾಡಿರುವಂಥದ್ದು ಗೊತ್ತಾಗಿರುವಂಥದ್ದು. ಈಗಾಗಲೇ ಏನು ಆ ಹಣವನ್ನು ನೋಡಿದ್ರು ಕೂಡ ಭಯ ಆಗುತ್ತೆ. ಕೋಟಿ ಹಣ ಇರುವ ವಿಡಿಯೋವನ್ನು ಒಂದು ತೋರಿಸಿ ಅವರಿಗೆ ವಂಚನೆ ಮಾಡಿರುವಂಥದ್ದು. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರಿಂದಲೇ ನಮ್ಮ ಟ್ರಸ್ಟಿಗೆ ಹಣ ಕ್ರೆಡಿಟ್ ಆಗಿದೆ ಅಂತೇಳಿ ಒಂದು ನಕಲಿ ಪತ್ರವನ್ನು, ಅದನ್ನು ಎಷ್ಟು ಚಾಲಕಿತನದಿಂದ ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಂಥವ್ರಿಗೂ ಕೂಡ ಊಹೆ ಮಾಡೋಕೆ ಸಾಧ್ಯ ಇಲ್ಲ. ಅಷ್ಟು ಕ್ಲೀನ್ ಆಗಿ ಎಡಿಟ್ ಮಾಡಿ 17,000 ಹಣ ಬಂದಿದೆ. ಆ್ಯಪಲ್ ಕೂಡ ಥ್ಯಾಂಕ್ ಯು. ಏನ್ರಿ ಈ ಕಂತೆ ನೋಟೆಲ್ಲ ಇಡಿ ರೇಡ್ ಆದಾಗ, IT ರೇಡ್ ಆದಾಗ ನೋಡ್ತಾ ಇದ್ವಿ, ಈಗ ನೋಡಕ್ ಸಿಗ್ತಾ ಇದೆ. ಅಲ್ರಿ, ಅವ್ರು ಹೆಂಗಿದ್ದಾರೆ ನೋಡ್ರಿ, ಅದನ್ನೆಲ್ಲ ₹1 ಕಾಯಿನ್ ಮಾಡಿ ಒತ್ಕೊಳ್ಳೋಕೆ ಹೇಳಿದ್ರೆ ಒತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹಂಗಿದ್ದಾರೆ. ಆದರೆ ಕೋಟಿ ವಂಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಎಡಿಟಿಂಗ್ ಅಂತ ಇನ್ನು ಕೆಲವರಿಗಂತೂ ಗೊತ್ತೇ ಇಲ್ಲ ಅದು ಎಡಿಟಿಂಗ್ ಹೆಂಗ್ ಮಾಡೋದು ಅಂತೇಳಿ. ಹಿಂಗೆಲ್ಲ ಕಳಿಸ್ತಾ ಇರ್ತಾರೆ ಮೊಬೈಲಲ್ಲೆಲ್ಲ. ಐ ಗಾಡ್, ಯಪ್ಪ ಸ್ವಲ್ಪ ಹುಷಾರಾಗಿರಪ್ಪ. ಜನ ಅಲರ್ಟ್ ಆಗಿಬಿಟ್ರೆ ಈ ತರ ಮೋಸದಿಂದ ದೂರ ಉಳಿಬಹುದು ಅಂತ. ಒಟ್ನಲ್ಲಿ ಹೆಂಗೋ ನಂಬಿಸಿ ವಂಚನೆ ಮಾಡಿದರೆ ಕೋಟಿ ಹಣ ಇದೆ. ಮುಂದಿನ ಸುತ್ತಿಗೆ ಹೋಗೋಣ. ಸೊ ಅದೇ